ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಗಿಡದಲ್ಲಿ ಈಗ ಹೂ ಬಿಡೋಕ್ಕೆ ಶುರುವಾಗಿದೆ. ಚೆನ್ನಾಗಿ ಹೂ ಬಿಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 2 ಮೊಗ್ಗಿದೆ, ಹಾಗೆ ಇಲ್ಲೊಂದು ಮೊಗ್ಗಿದೆ ನೋಡಿ. ಇದ್ರ ಜೊತೆಗೆ ಇಲ್ಲೊಂದು ಮೊಗ್ಗಿದೆ. ಈ ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಹೂಗಳು ಬರೋಕ್ಕೆ ಶುರುವಾಗಿದೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ, ಮೊನ್ನೆ ತೋರಿಸಿದ್ದೆ ನಿಮಗೆ. ಈಗ ಮತ್ತೆ ಒಂದು ಮೊಗ್ಗಾಗಿದೆ. ಎಲ್ಲ ಒಂದು ಕಡ್ಡಿನಲ್ಲೂ ಎಲ್ಲದರಲ್ಲೂ ಮೊಗ್ಗು ಶುರುವಾಗಿದೆ ನೋಡಿ. ನಾನು ಈ ಥರ ಕಿಚನ್ ವೇಸ್ಟನ್ನು ಹಾಕಿದ್ದೀನಿ. ಸ್ವಲ್ಪ ಮೇಲೆ ಮಣ್ಣು ಹಾಕಿದ್ರೆ ತುಂಬ ಒಳ್ಳೆಯದು, ಬಟ್ ನಾನು ಹಾಗೆ ಹಾಕಿರ್ತೀನಿ ಯೂಶ್ವಲಿ. ಯಾಕಂದರೆ ಮಂಗ ಬಂದು ನೋಡಿದ್ರೆ ಮಂಗ ಎಲ್ಲ ಕಿತ್ತಾಕತ್ತೆ, ಹಾಗಾಗಿ. ಬಟ್ ಮಣ್ಣು ಅಷ್ಟಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಹಾಗೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ಹಾಗೆ ನೀರು ಹಾಕ್ತೀವಲ್ಲ, ಮೆಲ್ಲಗೆ ಕೊಳ್ತೋಗುತ್ತೆ ಅದು. ಹಾಗೆ ಇದೊಂದು ಹೂವು ತುಂಬ ಚೆನ್ನಾಗಿ ಅರಳ್ಕೊಂಡಿದೆ. ಇದನ್ನು ಒಂಚೂರು ಪ್ರೂನ್ ಮಾಡಿದ್ದೀನಿ, ಯಾಕೋ ಸ್ವಲ್ಪ ಹುಳ ಹತ್ಕೊಂಡಿತ್ತು. ಹಾಗಾಗಿ ಇದಕ್ಕೆ ವಿನೆಗರ್ ಸ್ಪ್ರೇ ಮಾಡಿದ್ದೀನಿ. ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಒಂಚೂರು ಗೊಬ್ಬರ ಎಲ್ಲ ಕೊಟ್ಟು ಸರಿ ಮಾಡ್ಕೊಂಡಿದ್ದೀನಿ. ಗೊಬ್ಬರ ಅಂದರೆ ಮನೆಯಲ್ಲಿ ಕಿಚನ್ ವೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಕೆಳಗಡೆ, ಅದನ್ನು ಆ ರೀತಿಯಾಗಿ ಹಾಕಿದ್ದೀನಿ. ಹಾಗೆ ಇಲ್ಲೊಂದು ಪಾಟ್ ಖಾಲಿಯಾಗಿದೆ. ಇದರಲ್ಲಿ ಏನಂದರೆ ದಾಸವಾಳ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಹೋಲೆಲ್ಲ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಬೆಳಗ್ಗೆನೇ. ಇಲ್ಲಿ ಅದ್ರ ಮಣ್ಣನ್ನು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಈ ದಾಸವಾಳನ ನಾನು ಗ್ರೋ ಮಾಡೋಣ ಅಂತ ನನ್ನ ಫ್ರೆಂಡ್ ಮನೆಯಿಂದ ಕಟ್ಟಿಂಗ್ ತೊಗೊಂಡು ಬಂದಿದ್ದೆ ನಾನು ಇದನ್ನು. ಇದು ಏನಂದರೆ ರೆಡ್ ಕಲರು, ಎಳೆ ಎಳೆ ಇರುತ್ತೆ, ಆ ಥರದ್ದು ಹೂ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಆ ಥರದ್ದು ಫ್ಲವರು ಡಿಫ್ರೆಂಟ್ ಆಗಿದೆ ದಾಸವಾಳ. ಅದನ್ನು ತೊಗೊಂಡು ಬಂದಿದ್ದೆ. ಅದು ಕಟ್ಟಿಂಗ್ ನೆಟ್ಟಿದ್ದೆ, ಈಗ ಚೆನ್ನಾಗಿ ಗ್ರೋ ಆಗಿದೆ ನೋಡಿ. ಈಗ ಇದರಲ್ಲಿ ಹಾಕೋಣ ಅಂತ, ಇದು ಖಾಲಿ ಇತ್ತಲ್ಲ, ಇದು ಮಣ್ಣು ಕೂಡ ಬಿಸಿಲಿಗೆ ಹಾಕಿದ್ದೆ. ಇಲ್ಲಿ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ತಂದಿದ್ದೀನಿ, ಸ್ವಲ್ಪ ಗಾರ್ಡನ್ ವೇಸ್ಟ್ ಇದೆ. ಕಿಚನ್ ವೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಮಣ್ಣನ್ನು ಹಾಕಿ, ಆಮೇಲೆ ಕಿಚನ್ ವೇಸ್ಟ್ ಹಾಕಿ, ಮತ್ತೆ ಮೇಲೆ ಮಣ್ಣು ಹಾಕಿ ಗಿಡನ ನೆಡ್ತೀನಿ ನಾನು. ಅದಕ್ಕೇನೆಂದರೆ ಈ ಮಣ್ಣು ಯೂಸ್ ಮಾಡಿರುವಂತಹ ಮಣ್ಣು, ಇದನ್ನು ನಾನೊಂದು ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಆರಿಸಿದ್ದೀನಿ. ಈಗ ಏನಂದರೆ ಈ ನೀಮ್ ಕೇಕ್ ಬೇವಿನ ಹಿಂಡಿನ ಇದಕ್ಕೆ ಸೇರಿಸ್ಕೊತೀನಿ ನಾನು. ಒಂದು ಹಿಡಿಯಷ್ಟು, ಒಂದು ಮುಷ್ಟಿಯಷ್ಟು, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಇದಕ್ಕೆ ಯೂಸ್ ಮಾಡಿರುವಂಥ ಮಣ್ಣಾಗಿದ್ದರಿಂದ ನಾನು ಇದಕ್ಕೆ ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ತಂದಿರೋದು ಇದು ಎರಡನ್ನೂ. ನಿಮಗೆ ಬೆಂಗಳೂರಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸಿದ್ದೆ ನಾನು. ಅಲ್ಲಿಂದ ತಂದಿರುವಂಥದ್ದೇ. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ, ಚೆನ್ನಾಗಿತ್ತು. ಹಾಗಾಗಿ ಈ ಸರಿ ಕೂಡ ಅಲ್ಲಿಂದ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ತರೋಕ್ಕಾಗಲ್ಲ, ಯಾಕಂದರೆ ಹೆವಿ ಆಗುತ್ತೆ ತರಬೇಕಾದ್ರೆ, ಅದಕ್ಕೋಸ್ಕರ ಇದು ಎಲ್ಲನೂ ಮಿಕ್ಸ್ ಮಾಡ್ತೀನಿ. ನಿಮ್ಮ ಹತ್ರ ಬೇವಿನ ಹಿಂಡಿ ಇಲ್ಲ ಅಂದರೆ ನೀವು ಅರಿಶಿನ ಪುಡಿ ಹಾಕ್ಬೋದು, ಇಲ್ಲ ಫಂಗಿಸೈಡ್ ಇದ್ದರೆ ಫಂಗಿಸೈಡ್ ಹಾಕ್ಕೋಬೋದು. ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಕಿಚನ್ ವೇಸ್ಟನ್ನು ಹಾಕ್ತಿರ್ತೀರಲ್ಲ, ಅದ್ರ ಮೇಲೆ ಕೂಡ ಗಿಡ ಹತ್ಕೊಳುತ್ತೆ, ಏನೂ ತೊಂದರೆ ಆಗಲ್ಲ. ನಾನಿವತ್ತಿತ್ತು ಅಂತ ಹೇಳಿ ವರ್ಮಿ ಕಂಪೋಸ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಣ್ಣು, ಆಮೇಲೆ ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್, ಆಮೇಲೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಆ ಗಿಡನ ಹಚ್ತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಈಗ ಇದನ್ನು ತುಂಬಿಸಿ ಇಟ್ಟಿದ್ದೀನಿ ನಾನು. ಈ ಕಟ್ಟಿಂಗ್ ಏನಿದೆಯಲ್ಲ, ಇದು ಒಂದು ತಿಂಗಳು ಮೇಲೇ ಆಯಿತು ನಾನು ಈ ಕಟ್ಟಿಂಗನ್ನು ಹಾಕಿಬಿಟ್ಟು ನೋಡಿ. ಒಂದು ಸ್ವಲ್ಪ ಹುಳ ಎಲ್ಲ ಹತ್ಕೊಂಡಿದೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಇದನ್ನ ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಚೆನ್ನಾಗಿ ಬೇರು ಬಂದಿದೆ, ಸ್ವಲ್ಪ ಬೇರು ಕಟ್ಟಾಯಿತು, ತೊಂದರೆ ಇಲ್ಲ. ಆದರೆ ಇದಕ್ಕೆ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಈ ಥರ ಹುಳ ಹತ್ಕೊಂಡಿದೆ. ಇದಕ್ಕೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡಬೇಕು. ಕೈಲಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟನ್ನು ನೀವು ಈ ರೀತಿಯಾಗಿ ತೆಗೀರಿ, ಇಲ್ಲಾಂದರೆ ಹುಳ ಜಾಸ್ತಿ ಆಗುತ್ತೆ. ನೀವು ಏನು ಸ್ಪ್ರೇ ಮಾಡಿದ್ರೂ ಹೋಗಲ್ಲ, ಯಾಕೆಂದರೆ ಇದು ತುಂಬ ದೊಡ್ಡದಿಲ್ಲ, ಕಟ್ಟಿಂಗ್ ಅಲ್ಲ. ಹೀಗಾಗಿ ಕೈಯಿಂದನೇ ಒಂಚೂರು ಈ ರೀತಿಯಾಗಿ ಫಸ್ಟು ತಕ್ಕೊಂಬಿಡಿ.
ಆಮೇಲೆ ಇದಕ್ಕೆ ನೀವೇನಾದರೂ ಸ್ಪ್ರೇ ಏನಾದರೂ ಮಾಡ್ಕೋಬೋದು. ನೀವು ಆರ್ಗ್ಯಾನಿಕ್ಕಾಗಿ ಗಾರ್ಡನಿಂಗ್ ಮಾಡ್ತಾಯಿದ್ರೆ ವಿನೆಗರ್ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿರುವಂಥದ್ದು ಈ ಥರದ್ದನ್ನು ನೀವು ಯೂಸ್ ಮಾಡಬೇಕು. ಇಲ್ಲ ಅಂದರೆ ಜಾಸ್ತಿ ಇದೆ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ನೀವು ಲೈಝಾಲ್ ಸ್ಪ್ರೇ ಎಲ್ಲ ಮಾಡ್ಬೋದು. ಇದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ, ಹುಳ ಎಲ್ಲ ನೋಡಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಕೈಲಿಂದ ತೆಗ್ದೆ ನಾನು. ಈಗ ಇದನ್ನು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಾನು. ತೋಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೋಬೇಕು. ಡ್ರೈನೇಜ್ ಹೋಲಿಂದ ಸರಿಯಾಗಿ ನೀರು ಹೋಗಬೇಕು, ಅಲ್ಲಿ ತನಕ ನೀವು ನೀರನ್ನು ಹಾಕಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ಈ ಒಂದು ಗಡಿಗೆನಲ್ಲಿ ಈ ಒಂದು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಬಿಟ್ಟಿದ್ದೆ ನಾನು. ಇವತ್ತು ನೆನಪಾಯಿತು ನೋಡೋಣ ಅಂತ ತೆಗ್ದೆ. ಅರ್ಧಂಬರ್ಧ ಆಗಿದೆ, ಎಲ್ಲ ಪೂರ್ತಿ ಆಗಿಲ್ಲ. ಇದು ಒಂದು 20% ಆಗಿದೆ ಅಷ್ಟೇ. ಇದಕ್ಕೆ ಹೋಲ್ ಮಾಡಿದ್ದೀನಿ ನಾನು. ಇದನ್ನು ಏನು ಮಾಡ್ತೀನಿ, ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ಈ ಥರ ಕಲ್ಲು ಹಾಕಿಬಿಟ್ಟು ಇದನ್ನು ವಾಪಸ್ ರೀಫಿಲ್ ಮಾಡ್ತೀನಿ ನಾನು. ರೀಫಿಲ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಇದನ್ನು ಮತ್ತೆ ವಾಪಸ್ ಅದಕ್ಕೆ ಹಾಕಿ ಸ್ವಲ್ಪ ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈ ಒಂದು ಕಟಿಂಗನ್ನು ತೊಗೊಂಡು ಬಂದು ಹಚ್ಚಿದ್ದೆ ನಾನು, ಮಲ್ಲಿಗೆ ಗಿಡದ್ದು. ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ದೊಡ್ಡದೇನಿಲ್ಲ ಗಡಿಗೆ, ತುಂಬ ಚಿಕ್ಕದಿದೆ. ಇದನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ, ಇದನ್ನು ನಾನು ರೀಪಾಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು ಸಾರಿ ನೀರು ಹಾಕ್ಕೊಂಬಿಡ್ಬೇಕು, ಡ್ರೈನೇಜ್ ಹೋಲಿಂದ ನೀರು ಆಚೆ ಬರೋ ಥರ. ಆ ಥರ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ನೀರು ನಿಂತ್ಕೊಂಡ್ಬಿಡ್ತು ಅಂದರೆ ಗಿಡ ಬೇಗ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು 3 ಟೊಮೆಟೊ ಕಾಯಿ ಆಗ್ತಾ ಇದೆ. ಈ ಥರ ಒಣಗಿರೋ ಎಲೆಗಳೇನಾದ್ರು ಇದ್ದರೆ ಅವಾಗಲೇ ತೆಗೆದು ಬಿಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಗಿಡ ಚೆನ್ನಾಗಿ ಕಾಣಲ್ಲ, ಆ ಥರ ಆಗುತ್ತೆ. ಇಲ್ಲಾಂದರೆ ಹುಳಗಳು ಹತ್ಕೊಳಕ್ಕೆ ಶುರುವಾಗುತ್ತೆ. ಇದು ನೋಡಿ, ಈ ಗಿಡ ನಾನು ಈ ಪಾಟಲ್ಲಿ ಹಚ್ಚಿರೋದನ್ನು ತೋರಿಸಿದ್ದೆ. ಈಗ ಇದರಲ್ಲಿ ಹೂಗಳು ಬಿಡೋಕ್ಕೆ ಶುರುವಾಗಿದೆ. ಒಂದು 4-5 ಮೊಗ್ಗಾಗಿದೆ ಈಗ. ಇವತ್ತು ಮೋಡ ವಾತಾವರಣ ಇದೆ, ಬಿಸಿಲಿಲ್ಲ. ಮಳೆ ಬರುತ್ತೇನೋ ಅನ್ನೋ ಥರ ಇದೆ 2-3 ದಿನದಿಂದ. ಬಟ್ ಮಳೆ ಆಗ್ತಾ ಇಲ್ಲ, ಆದರೆ ಬಿಸಿಲು ಕೂಡ ಇಲ್ಲ. ಇವತ್ತು 2 ಪಾಟ್ ರೀಪಾಟ್ ಆಯಿತು, 2 ಗಿಡಗಳು. ಇದಿಷ್ಟು ಕ್ಲೀನ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.